ಹಾ ಕನ್ನಡ ಆಡಿಯನ್ಸ್ ಇವತ್ತು ನಂದು ಲಕ್ಷ್ಮೀಕಾಂತನ್ ಕೊಲೆವಾಡಕ್ಕೂ ನಿನ್ನೆ ರಿಲೀಸ್ ಆಯಿತು ಸಿನಿಮಾ ತಮಿಳ್ನಾಡಲ್ಲಿ. ಇದು ತಮಿಳಲ್ಲಿ ನಾನು ಮಾಡಿರುವ ಸಿನಿಮಾ, ನನ್ನ 23ನೇ ಸಿನಿಮಾ ಡೈರೆಕ್ಟರ್ ಆಗಿ. ಸೊ ಇದು ಆಕ್ಚುಲಿ ನಾನು ಆಲ್ರೆಡಿ 2014 ಕನ್ನಡದಲ್ಲಿ ಮಾಡಿರುವ ಹಗ್ಗದ ಕೊನೆ, ಪರ್ವತವಾಣಿಯವರು ಮಾಡಿರುವ ಹಗ್ಗದ ಕೊನೆಯಿಂದ ಇನ್ಸ್ಪೈರ್ ಆಗಿ ಒಂದು ಹೊಸ ಅಪ್ರೋಚ್ ತಮಿಳಲ್ಲಿ ಮಾಡುವಾಗ ಲಕ್ಷ್ಮೀಕಾಂತನ್ ಕೊಲೆವಾಡಕ್ಕಿಂತ ಟೈಟಲ್ ಮಾಡಿ ಒಂದು ಹೊಸ ಅಪ್ರೋಚ್ ಮಾಡಿದೆ. ಟೋಟಲಿ ಜಸ್ಟ್ ಈ ಒರಿಜಿನಲ್ ಹಗ್ಗದ ಕೊನೆ ನೋಡುವಾಗ ಇದು ನೋಡುವಾಗಲೂ ಬೇರೆ ತರ ಇರುತ್ತೆ. ಸೊ ಈಗ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ. ನನಗೊಂದು ಖುಷಿ ಏನಂದ್ರೆ, ಒಂದು ಕನ್ನಡ ಲಿಟ್ರೇಚರ್ ಮತ್ತೆ ತಮಿಳಲ್ಲಿ ಇದೆ. ಸೆಕೆಂಡ್ ಫಿಲ್ಮ್ ನಮ್ಮ ಕನ್ನಡದಲ್ಲಿ ಕನ್ನಡ ಲಿಟ್ರೇಚರ್ನ ತಮಿಳಲ್ಲಿ ಮಾಡ್ತಾ ಇರುವ ಸೆಕೆಂಡ್ ಸಿನಿಮಾ ಇದು. ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನು ಯಾವತ್ತೂ ಈ ಕರ್ನಾಟಕ ಮಣ್ಣಿಗೆ, ಕನ್ನಡ ಫ್ಯಾನ್ಸ್ಗೆ ಯಾವತ್ತೂ ಲಾಯಲ್ ಆಗಿರ್ತೀನಿ. ಬಿಕಾಸ್ ದೇ ಓನ್ಲಿ ಗಿವ್ ಮಿ ದಟ್ ಆಲ್ ದಿ ಸ್ಟೇಟಸ್. ಸೊ ಇನ್ ಪೇಯಿಂಗ್ ಬ್ಯಾಕ್ ದ ರೆಸ್ಪೆಕ್ಟ್, ಇದು 2ನೇ ಸಿನಿಮಾ ಕನ್ನಡ ಲಿಟ್ರೇಚರ್ ತಮಿಳಲ್ಲಿ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಹೌದು, ನೋಡ್ಬೇಕು. ಬಟ್ ಅವರು ನೋಡುವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಒಪ್ಕೊಳ್ತಾರ ಇಲ್ಲಿ ಮಾಡೋದು ಗೊತ್ತಿಲ್ಲ. ಎಸ್, ನಾನು ಶೋಸ್ ಅರೇಂಜ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ. ಇಲ್ಲ, ಇದು ವಿಷಯ ಏನಂದ್ರೆ, ಆಲ್ರೆಡಿ ಪರ್ವತವಾಣಿಯವರು ಮಾಡಿರುವ ಡ್ರಾಮಾದಿಂದ ಇನ್ಸ್ಪೈರ್ ಆಗಿರೋದ್ರಿಂದ ಆ ಪೀರಿಯಡ್ಗೆ ಏನೇನು ಬೇಕೋ ಒಂದು ಅಷ್ಟು ವಿಷಯಗಳು, ಆ ಪೀರಿಯಡ್ ಅಲ್ಲಿ ಏನು ರಿಸರ್ಚ್ ಬೇಕೋ ಅದಷ್ಟು ಒಂದು ಬುಕ್ಸ್ ಇತ್ತು. ಆ ಬುಕ್ಸ್ ಇಂದನೇ ತಗೊಂಡಿದ್ದೀವಿ, ರಿಸರ್ಚ್ ಮಾಡಿದ್ದೀವಿ. ಒಂದಷ್ಟು ಪೊಲೀಸ್ ಆಫೀಸರ್ಸ್, ಜಡ್ಜಸ್ನ ಮೀಟ್ ಮಾಡಿ ರಿಸರ್ಚ್ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು.